ನಮ್ಮ ಗ್ಲೋಬಲ್ ಶಾಹೀನ್ ಕಾಲೇಜಿನಲ್ಲಿ ಶಾಹೀನ್ ಶಿಕ್ಷಣ ಸಂಸ್ಥೆಯ ಸಂಸ್ಥಾಪಕ ಅಧ್ಯಕ್ಷರಾದಂತಹ ಡಾಕ್ಟರ್ ಅಬ್ದುಲ್ ಖದೀರ್ ಸರ್ ಅವರು ಬಂದು ನಾವಿವತ್ತೇನು ನಮ್ಮ ಕಾಲೇಜಿನಲ್ಲಿ ಈ ಸಾಲಿನಲ್ಲಿ ದ್ವಿತೀಯ PUC ಹಾಗೂ ನೀಟ್ನಲ್ಲಿ ಅತ್ಯಂತ ಹೆಚ್ಚು ಅಂಕವನ್ನು ಪಡೆದಂತಹ ಖತೇಜ್ ಕುಬ್ರಾ ಅವರಿಗೆ ಒಂದು ವಿಶೇಷವಾದಂತಹ ಸನ್ಮಾನ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ವಿ. ಅದರಲ್ಲಿ ಬಂದು ಆ ಮಗುಗೆ ಸನ್ಮಾನ ಮಾಡಿರ್ತಾರೆ. ಮತ್ತು ಸನ್ಮಾನ ಮಾಡಿದ ನಂತರ ಆ ಮಗು ತನ್ನ ಉನ್ನತ ವ್ಯಾಸಂಗವನ್ನು ಮುಂದುವರಿಸಬೇಕು. ಮತ್ತು ಈಗ ಏನು MBBS ಸೀಟ್ ಫ್ರೀಯಾಗಿ ಸಿಕ್ಕಿದೆ ಅದನ್ನು ಸದುಪಯೋಗ ಮಾಡಿಕೊಂಡು ಒಂದು ಉತ್ತಮವಾದಂಥ ಡಾಕ್ಟ್ರಾಗಿ ಸಮಾಜ ಸೇವೆ ಮಾಡಬೇಕು ಅಂತಂದ್ಬಿಟ್ಟು ಅವರು ತಿಳಿ ಹೇಳಿದರು. ಮುಂದಿನ ದಿನಗಳಲ್ಲಿ ಇದೇ ರೀತಿಯಲ್ಲಿ ಮಕ್ಕಳಿಗೆ ವ್ಯವಸ್ಥಿತವಾದಂಥ ಶಿಕ್ಷಣ ನೀಡೋದ್ರ ಮೂಲಕ ಹೆಚ್ಚು ಹೆಚ್ಚು ಮಕ್ಕಳು ಉನ್ನತ ವ್ಯಾಸಂಗಕ್ಕೆ ಸರ್ಕಾರಿ ಕೋಟಾದಡಿಯಲ್ಲಿ ಸೀಟ್ ಪಡ್ಕೊಳ್ಳಿಕ್ಕೆ ಅನುಕೂಲ ಆಗೋ ರೀತಿಯಾದಂಥ ಒಂದು ವಾತಾವರಣನ ನಿರ್ಮಾಣ ಮಾಡ್ತೇವೆ ಅಂತ ಹೇಳಿದರು. ಶಾಹೀನ್ ಶಿಕ್ಷಣ ಸಂಸ್ಥೆಯಲ್ಲಿ ಈ ಬಾರಿ ಸುಮಾರು 400ಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳು ಸರ್ಕಾರಿ ಉಚಿತ MBBS ಸೀಟನ್ನು ಪಡ್ಕೊಳ್ತಾ ಇರೋದು ನಿಜವಾಗ್ಲೂ ತುಂಬ ಸಂತೋಷ ಆಗಿದೆ. ಆ ಸಂತೋಷವನ್ನು ಎಲ್ಲ ಮಕ್ಕಳಲ್ಲೂ ಸಹ ಹಂಚಿಕೊಂಡ್ರು ನಮ್ಮ ಅಧ್ಯಕ್ಷರು. ಮತ್ತು ಇದೇ ಸಂದರ್ಭದಲ್ಲಿ ನಮ್ಮ ಗ್ಲೋಬಲ್ ಶಾಹೀನ್ ಕಾಲೇಜಿನ ಮ್ಯಾನೇಜಿಂಗ್ ಡೈರೆಕ್ಟರ್ ಆದಂಥ ಅಫ್ಜಲ್ ಶರೀಫ್ ಸರ್ ಅವರು ಮಾತಾಡ್ತಾ ಮಕ್ಕಳಿಗೆ ಆಧುನಿಕ ಜಗತ್ತಿಗೆ ತಕ್ಕಂತಹ ಎಲ್ಲ ರೀತಿಯಾದಂಥ ಸೌಲಭ್ಯಗಳನ್ನು ಕೊಟ್ಟು ಸ್ಪರ್ಧಾತ್ಮಕ ಯುಗದಲ್ಲಿ KSET ಮತ್ತು ನೀಟ್ ಎಕ್ಸಾಮ್ಸ್ ಏನಿದೆ ಅದರಲ್ಲಿ ಹೆಚ್ಚು ಅಂಕವನ್ನು ಅತ್ಯುನ್ನತವಾದಂಥ ಅಂಕವನ್ನು ಪಡ್ಕೊಂಡು ಒಳ್ಳೆಯ ರ್ಯಾಂಕ್ನ ಪಡ್ಕೊಂಡು ಗೌರ್ಮೆಂಟ್ ಸೀಟ್ನ ಪಡ್ಕೊಳ್ಳೋದಕ್ಕೆ ಎಲ್ಲ ರೀತಿಯಾದಂತಹ ವ್ಯವಸ್ಥಿತ ಶಿಕ್ಷಣವನ್ನು ನೀಡ್ತೇವೆ ಅಂತಂದ್ಬಿಟ್ಟು ಅಭಿಪ್ರಾಯಪಡಿಸಿದ್ರು. ತುಂಬ ಸಂತೋಷ ಆಗ್ತಾ ಇದೆ. ಅದೆಷ್ಟು ತುಂಬ ಎಲ್ಲ ಮಕ್ಕಳಿಗೆ ಮಾತಾಡಿ ತುಂಬಾ ಮೋಟಿವೇಟ್ ಮಾಡಿದ್ದಾರೆ. ಈ ಸಂದರ್ಭ ये भी माँ बाप की सहायता मिलती है।